ಚಿನ್ನು ಮತ್ತು ಮೋತಿ. ಪುಟ್ಟ ಚಿನ್ನು ಮತ್ತು ಮೋತಿ ನಾಯಿ ಪರಮ ಸ್ನೇಹಿತರು. ಊಟ ತಿಂಡಿ ಆಟ ಓಟ ಮಾತುಕತೆಯೆಲ್ಲ ಜೊತೆಗೆ ಮಾಡುತ್ತಿದ್ದರು. ನೋಡಲು ತೋಳನ ಹಾಗಿದ್ದ ಮೋತಿ ಅಪರಿಚಿತರ ಪಾಲಿಗೆ ಹುಲಿಯಂತೆ ಆರ್ಭಟಿಸುವ ವೀರ. ಆದರೆ 3 ವರ್ಷದ ಬಾಲೆ ಚಿನ್ನುಳ ಪಾಲಿಗೆ ಅದು ಹಸುಮಗು. 4ರ ಹರೆಯದ ಮೋತಿಯು ಚಿನ್ನು ತೊಟ್ಟಿಲ ಬಾಲೆಯಾಗಿದ್ದಾಗಲೇ ಅವಳ ಆತ್ಮೀಯ ಸ್ನೇಹಿತ, ರಕ್ಷಕ ಮತ್ತು ಆಪತ್ತಿಗೊದಗುವ ಮಿತ್ರನಾಗಿದ್ದ. ರಾತ್ರಿ ಮಗು ಅತ್ತರೆ ಮೋತಿ ನಿದ್ದೆ ಬಿಟ್ಟು ಧಾವಿಸಿ ಕಿಟಕಿಯ ಹೊರಭಾಗದಲ್ಲಿ ನಿಂತು ಮಗುವನ್ನು ಅಳಿಸಬೇಡಿ ಎಂದು ಗುರಾಯಿಸುತ್ತಾ ನಿಲ್ಲುತ್ತಿತ್ತು. ಮಗುವಿಗೆ ತುಪ್ಪ ಹಚ್ಚಿ ನೀಯಿಸುವಾಗ ಅಡ್ಡ ಬರುವ ಕಾಗೆಗಳನ್ನು ಅಟ್ಟಿಸಿ ಓಡಿಸುತ್ತಿತ್ತು. ಚಿನ್ನು ನಡೆದಾಡಲು ಶುರುವಾದ ಮೇಲೆ ಆಕೆ ತಿನ್ನುವ ಎಲ್ಲ ಆಹಾರದಲ್ಲೂ ಮೋತಿಗೆ ಸಮಪಾಲು ಸಿಗುತ್ತಿತ್ತು. ಆಕೆಯ ಅಮ್ಮ ಮಗುವಿಗೆ ಗದರಿಸಿದರೆ ತಕ್ಷಣ ಅದು ಅಮ್ಮನನ್ನು ಗುರುಗುಟ್ಟುತ್ತಾ ಹೆದರಿಸುತ್ತಿತ್ತು. ಒಮ್ಮೆ ರಾತ್ರಿ ಚಿನ್ನುವಿನ ಮನೆ ಹತ್ತಿರದ ತೋಟಕ್ಕೆ ಬಂದ ಕಳ್ಳಬೆಕ್ಕನ್ನು ಅಟ್ಟಿಸುವ ರಭಸದಲ್ಲಿ ಮೋತಿ ವಾಯುವೇಗದಲ್ಲಿ ದೌಡಾಯಿಸುವಾಗ ಕಟ್ಟಿಗೆ ಇಲ್ಲದ ಬಾವಿಗೆ ಬಿತ್ತು. ಬೇಸಿಗೆಯಾದ ಕಾರಣ ಆ ಬಾವಿಯಲ್ಲಿ ನೀರಿರಲಿಲ್ಲ. ಬಿದ್ದೊಡನೆ ಗಾಬರಿಯಾದ ನಾಯಿ ಕೂಗಿ ಬೌ ಎಂದರೂ ಮನೆ ದೂರವಿದ್ದ ಕಾರಣ ಅವರಿಗೆ ಕೇಳಲಿಲ್ಲ. ಮರುದಿನ ಬೆಳಿಗ್ಗೆ ನೀರು ದೋಸೆ ತಿನ್ನಲು ಮೋತಿಯನ್ನು ಕರೆದರೆ ಅದಿರಲಿಲ್ಲ. ಮಧ್ಯಾಹ್ನವಾದರೂ ಮೋತಿ ನಾಪತ್ತೆ. ಸಂಜೆ ಕಳೆದರೂ ಅದರ ಸುಳಿವಿಲ್ಲದಾಗ ಚಿನ್ನು ಅಳತೊಡಗಿದಳು. ಅಪ್ಪ ಅಜ್ಜ ಅಜ್ಜಿ ಅದೆಷ್ಟು ಧ್ವನಿ ಎತ್ತರಿಸಿ ಕೂಗಿದರೂ ಮೋತಿ ಇಲ್ಲ. ಎಷ್ಟು ಹುಡುಕಿದರೂ ಮೋತಿ ಸಿಗಲಿಲ್ಲ. ಚಿನ್ನು ಅಳುತ್ತಲೇ ನಿದ್ದೆ ಮಾಡಿದಳು. 2 ದಿನವಾದರೂ ನಾಯಿ ಕಾಣಿಸದ ಕಾರಣ ಚಿನ್ನುವಿಗೆ ಹೊತ್ತು ಜ್ವರ ಬಂತು. ಅವತ್ತು ಬೆಳಿಗ್ಗೆ ಸೀನಪ್ಪನಿಗೆ ಕ್ಷೀಣವಾದ ನರಳುವ ಧ್ವನಿಯೊಂದು ಕೇಳಿತು. ಹುಡುಕಿದಾಗ ಅದು ಬಾವಿಯಿಂದ ಬಂದ ಧ್ವನಿ ಎಂದು ತಿಳಿದ ಆತ ಬಗ್ಗಿ ನೋಡಿದಾಗ ತಳದಲ್ಲಿ ಕಪ್ಪಗೆ ಮುದ್ದೆಯಾಗಿ ಬಿದ್ದ ನಾಯಿ ಕಾಣಿಸಿತು. ಆತ ಕೂಡಲೇ ಮನೆಯವರಿಗೆ ಬಂದು ತಿಳಿಸಿದ. ಅವರೆಲ್ಲ ನೋಡಲು ಹೊರಟಾಗ ಹಿಂದೆಯೇ ಚಿನ್ನು ಸೇರಿಕೊಂಡಳು. ನೋಡಿದರೆ ಅದು ಮೋತಿ. 3-4 ದಿನದಿಂದ ನೀರು ಆಹಾರವಿಲ್ಲದೆ ಮೋತಿ ಕ್ಷೀಣ ದನಿಯಲ್ಲಿ ಅತ್ತಿತು. ಚಿನ್ನುಳ ಅಪ್ಪ ಮನೆಗೆ ಹೋಗಿ ಬಾಲ್ದಿಯಲ್ಲಿ ಗಂಜಿ ನೀರಿಗೆ ಚೂರು ಉಪ್ಪು ಹಾಕಿ ತಂದು ಹಗ್ಗ ಕಟ್ಟಿ ಅದನ್ನು ಬಾವಿಯೊಳಗೆ ಇಳಿಸಿದರು. ಮೋತಿ ಮೆಲ್ಲನೆ ಕಣ್ಣು ಬಿಟ್ಟು ಗಂಜಿ ನೀರು ಕುಡಿಯಿತು. ಆಗ ಅದಕ್ಕೆ ತುಸು ಶಕ್ತಿ ಬಂತು. ಅಪ್ಪ ದೊಡ್ಡದಾದ ಬುಟ್ಟಿಗೆ ಹಗ್ಗ ಕಟ್ಟಿ ಅದನ್ನು ಬಾವಿಗೆ ಇಳಿಸಿದರು. ಅದರಲ್ಲಿ ಹತ್ತಿ ಕೂರಲು ಚಿನ್ನು ಮೋತಿಗೆ ಅಪ್ಪಣೆ ಮಾಡಿದಳು. ಅದು ಹತ್ತಿದರೂ ಬುಟ್ಟಿ ಸ್ವಲ್ಪ ಮೇಲೇರಿದಾಗ ಹೆದರಿ ಪುನಃ ಕೆಳಕ್ಕೆ ಹಾರಿತು. 4-6 ಬಾರಿ ಹಾಗೆಯಾದ ಮೇಲೆ ಕೊನೆಗೊಮ್ಮೆ ಧೈರ್ಯ ಮಾಡಿ ಕೂತಾಗ ಅಪ್ಪನ ಜೊತೆ ಚಿನ್ನು ಕೂಡ ಹಗ್ಗ ಎಳೆದಳು. ಮೋತಿ ದಡಕ್ಕೆ ಹಾರಿ ಬಂತು. ತನ್ನನ್ನು ರಕ್ಷಿಸಿದ ಸಂತೋಷಕ್ಕೆ ಚಿನ್ನುಳ ಮೇಲೆ ಹಾರಿ ಮುಖ ನೆಕ್ಕಿತು. ಕೈಗಳನ್ನು ಅವಳ ಭುಜದ ಮೇಲಿಟ್ಟು ಕೃತಜ್ಞತೆ ಹೇಳಿತು. ಚಿನ್ನು ಸಂಭ್ರಮ ತಡೆಯದೆ ಹೋ ಎಂದು ಅತ್ತು ಮೋತಿಯನ್ನು ಮನೆಗೆ ಕರೆತಂದಳು. ಈ ಕಥೆಯನ್ನು ನೀವು ಹೇಗೆ ಇಷ್ಟಪಟ್ಟಿರಿ ಎಂಬುದನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.